ಹಾಯ್ ಗೈಸ್, ಬನ್ನಿ ಇವತ್ತು ಫ್ರಂಟ್ ಬ್ಲೌಸ್ಗೆ ಪ್ರಿನ್ಸಸ್ ಕಟ್ ಮಾಡ್ದೇನೆ ಹಾಗೇ ಸ್ಟಿಚ್ ಮಾಡಿದ್ರೆ ಎಷ್ಟು ಪರ್ಫೆಕ್ಟಾಗಿ ಪ್ರಿನ್ಸಸ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಫಸ್ಟಿಗೆ ನಾನು ಫ್ರಂಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ ಮಾಡಿಕೊಂಡು ನಾನು ಟೇಪ್ ತೊಗೊಂಡು ಲೆಂತ್ ತೊಗೋಬೇಕು ಗೈಸ್. ನೋಡಿ, ಶೋಲ್ಡ್ರಿಂದ ನಾನು 10ವರೆಗೆ ಒಂದು ಮಾರ್ಕ್ ಹಾಕ್ತೀನಿ. ಹಾಗೆಯೇ ಇಲ್ಲಿ 3ವರೆಗೆ ತೊಗೋತೀನಿ. ಅಲ್ಲಿ 4 ಇಂಚಿಗೆ ತೊಗೋತೀನಿ ಗೈಸ್. ನೋಡಿ, ಈಗ ಎರಡನ್ನೂ ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೊಬೇಕು. ಯಾಕಂದರೆ ಅಲ್ಲಿ ನಾವು ಡಾಟ್ ಪಾಯಿಂಟ್ ಅನ್ನೋದನ್ನ ಕೊಡೋದು. 4 ಇಂಚಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಆ ಕಡೆ 1 ಇಂಚು, ಈ ಕಡೆ 1 ಇಂಚು. ಬಟ್ಟೆ ಯಾವ ಥರ ಇರುತ್ತೋ 1.5 ಗಂಟನೂ ತೊಗೋಬೋದು. ನಾನು ಹೆಚ್ಚಾಗೆ ತೊಗೊಂಡಿದ್ದೀನಿ ಗೈಸ್. ಈಗ ಸ್ಲೀವ್ ಶೇಪ್ ಹತ್ರ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಆ ಪ್ರಿನ್ಸಸ್ ಶೇಪ್ ಅನ್ನೋದನ್ನ ಯಾವ ಥರ ಡ್ರಾ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟಿಗೆ ಟ್ರಯಾಂಗಲ್ ಥರ ಹಾಕೋಬೇಕು. ಇದು ಈಸಿ ಮೆಥಡು ಗೈಸ್. ಎಲ್ಲರೂ ರೆಗ್ಯುಲರಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ತಾರೆ. ನಾವು ಕಟ್ ಮಾಡ್ದೇ ಹಾಗೇನೇನು ನಾವು ಪ್ರಿನ್ಸಸ್ ಶೇಪ್ ಅನ್ನೋದನ್ನ ಸ್ಟಿಚ್ ಮಾಡ್ಕೊಳ್ಬೋದು. ನೀಟಾಗಿ ಬರುತ್ತೆ ಗೈಸ್. ನೋಡಿ, ಇದೇ ರೀತಿಯಲ್ಲಿ ಪ್ರಿನ್ಸಸ್ ಶೇಪ್ ಬರೋದು. ನಾವು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಡ್ರೆಸ್ಸಿಗಾಗಲಿ ಬ್ಲೌಸ್ಗಾಗಲಿ ಫ್ರಂಟಲ್ಲಿ ಗೈಸ್, ಇದು ಬ್ಯಾಕ್ಗಲ್ಲ, ಫ್ರಂಟಲ್ಲಿ ಈ ಶೇಪ್ನ ಸ್ಟಿಚ್ ಮಾಡಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ನೋಡಿ, ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ಇನ್ನೊಂದು ಸೈಡು ಫೋಲ್ಡ್ ಮಾಡಿಕೊಂಡು ಆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅದು ಇನ್ನೊಂದು ಸೈಡಿಗೂ ಸೇಮ್ ಅದೇ ಮಾರ್ಕ್ನ ನಾವು ಹಚ್ಚಿ ತೊಗೋಬೇಕು. ಮಾರ್ಕ್ನ ಸ್ವಲ್ಪ ಡಾರ್ಕಾಗಿ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಕಡೆಗೂ ಅದು ಮಾರ್ಕ್ ಬರುತ್ತೆ ಗೈಸ್. ನೋಡಿ, ಕಾಣ್ತಾ ಇದೆಯಾ? ತಿಕ್ಕಾಗಿ ಎಳಿಬೇಕು ಇದರಲ್ಲಿ, ಮಾರ್ಕರಲ್ಲಿ. ಆವಾಗ ನಮಗೆ ಇನ್ನೊಂದು ಸೈಡು ಮೆಜರ್ಮೆಂಟ್ ಮಾಡೋದು ತಪ್ಪುತ್ತೆ ಗೈಸ್. ನೋಡಿ, ಇದೇ ರೀತಿ ಮಾಡ್ಕೊಬೇಕು ಗೈಸ್. ನೋಡಿ, ಮಾರ್ಕಿಂಗ್ ಆಗಿದೆ. ಈಗ ಸ್ಟಿಚ್ ಮಾಡೋದನ್ನ ತೋರಿಸ್ತೀನಿ ನೋಡಿ ಗೈಸ್. ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ನೋಡಿ, ಕಾಣ್ತಾ ಇದೆಯಾ ಗೈಸ್? ಇವಾಗ ನೋಡಿ, ಸೇಮ್ ನಾವು ಡಾಟ್ ಪಾಯಿಂಟ್ ಹಿಡಿತೀವಲ್ಲ ಗೈಸ್, ಅದೇ ಥರನೇ ಫಸ್ಟಿಗೆ ನಾವು ಯಾವ ಥರ ಮಾರ್ಕ್ ಹಾಕಿರ್ತೀವೋ ಅದೇ ರೀತಿಲಿ ಸ್ಟಿಚ್ ಮಾಡ್ಕೊಬೇಕು. ಕಾಣ್ತಾ ಇದೆಯಾ ಗೈಸ್? ನೋಡಿ, ಅದು ಯಾವ ರೀತಿ ಇದೆಯೋ ಅದೇ ಥರನೇ ನಾವು ಸ್ಟಿಚ್ ಮಾಡ್ಕೊಬೇಕು. ನಿಧಾನಕ್ಕೆ ಮಾಡ್ಕೊಬೇಕು. ಈ ರೀತಿ 2 ಸೈಡು ಸ್ಟಿಚ್ ಮಾಡಿಕೊಂಡು ನಾವು ಪ್ರಿನ್ಸಸ್ ಶೇಪ್ ಅನ್ನೋದನ್ನ ನೀಟಾಗಿ ಸ್ಟಿಚ್ ಮಾಡ್ಬೋದು. ನೋಡಿ, ಆ ಸ್ಟಿಚ್ ಮಾಡಿರೋದನ್ನ ಬಿಟ್ಟು ನಾವು 1 ಇಂಚಿಗೆ ತೊಗೊಂಡಿದ್ವಲ್ಲ ಗೈಸ್, ಶೇಪ್ ಕೊಟ್ಟಿದ್ವಲ್ಲ, ಅಲ್ಲಿಂದ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ ಅದ್ರ ಮೇಲೇ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಅದು ನೋಡಿಕೊಂಡು ಅದು ಮಾರ್ಕಿಂಗ್ ಮೇಲೇ ನಾವು ಸ್ಟಿಚ್ ಹಾಕಿರ್ತೀವಲ್ಲ, ಆ ಸ್ಟಿಚ್ ಕರೆಕ್ಟಾಗಿ ಬರುತ್ತಾ ಅಂತ ನೋಡ್ಕೊಬೇಕು ಗೈಸ್. ನೋಡಿ, ಮಾರ್ಕ್ ಕರೆಕ್ಟಾಗಿ ಕುತ್ಕೋಬೇಕು. ನೋಡಿ, ಈಗ ಆಗಿದೆ. ಯಾವ ರೀತಿ ಬಂದಿದೆ ನೋಡಿ ಗೈಸ್. ಎಲ್ಲ ಕಟ್ ಮಾಡಿ ಹೊಲಿತಾರೆ. ಕಟ್ ಮಾಡ್ದೇನು ನಾವು ಪ್ರಿನ್ಸಸ್ ಶೇಪ್ ಅನ್ನೋದನ್ನ ನೀಟಾಗಿ ಸ್ಟಿಚಿಂಗಲ್ಲೇ ಮಾಡ್ಬೋದು ಗೈಸ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್. ಈಗ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ, ಸೇಮ್ ಅದೇ ಥರನೇ ಗೈಸ್. ಎಲ್ಲರೂ ನನ್ನ ವಿಡಿಯೋ ನೋಡ್ತಿರೋ ಒಬ್ಬರು ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ಫ್ರೆಂಡ್ಸ್, ನಂಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು ಗೈಸ್. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್.
ಗೈಸ್ ನಿಮಗೆ ನನ್ನ ವಿಡಿಯೋ ನೋಡಿ ಇಷ್ಟ ಆಗಿದ್ದರೆ ಅದರಿಂದ ಏನು ಅನ್ನಿಸ್ತು ಅಂತಾದರೂ ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ನನಗೆ ಬೇಕು ಗೈಸ್. ನೋಡಿ ಈಗ ಎರಡು ಸೈಡೂ ಪ್ರಿನ್ಸಸ್ ಶೇಪ್ ಅನ್ನೋದನ್ನ ಫಿನಿಶಿಂಗ್ ಮಾಡಿದ್ದೀನಿ. ಯಾವ ರೀತಿ ಬಂದಿದೆ ನೋಡಿ ಗೈಸ್. ಈ ಮೆಥಡಲ್ಲಿ ಟೈಲರ್ಸ್ ಯಾರಾದರೂ ಇದ್ದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಗೈಸ್. ಇದು ತುಂಬಾ ಬೇಗ ಆಗುತ್ತೆ. ಕಟ್ ಮಾಡಿ ಅದನ್ನ ಜಾಯಿಂಟ್ ಮಾಡೋಕ್ಕೆ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿಲಿ ಪ್ರಿನ್ಸಸ್ ಶೇಪ್ ಅನ್ನೋದನ್ನ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್. ಈಗ ಮೇಲೆಗೆ ಕಿನಾರಿ ಥರ ಆದರೂ ಹಾಕ್ಕೋಬೋದು, ಪಾಯಿಂಟೆಡ್ ಆದರೂ ಹಾಕ್ಬೋದು. ನಾನು ಹಾಗೆ ಕಿನಾರಿ ಥರನೇ ಹಾಕ್ತೀನಿ ನೋಡಿ ಗೈಸ್. Guys, thank you for watching video.